Hello students, good morning everyone. So today let us start with the part 4, that is tools of recombinant DNA technology. So ನಾನು part 3 ಮತ್ತು part 2 ಅಲ್ಲೂ ಕೂಡ ಇದನ್ನೇ ಮಾಡಿದ್ದೀನಿ. So part 2 ಅಲ್ಲಿ I have told you about the first tool which is used in the process of rDNA technology or recombinant DNA technology. So that is restriction endonuclease enzyme ಬಗ್ಗೆ ಹೇಳಿದೆ. Then part 3 same, it is one of the tool. So I told you about cloning vectors. ಸೊ ವೆಕ್ಟಾರ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ದ ವೆಹಿಕಲ್ ವಿಚ್ ಇಸ್ ಯೂಸ್ಡ್ ಫಾರ್ ದ ಟ್ರಾನ್ಸ್ಫರ್ ಆಫ್ ದ DNA ಫ್ರಮ್ ದ ರೆಸೈಪಿಯೆಂಟ್ ಟು ದ ಡೋನರ್. ಓಕೆ, ಫ್ರಮ್ ದ ಡೋನರ್ ಟು ದ ರೆಸೈಪಿಯೆಂಟ್. ಸೊ ಇದಕ್ಕೋಸ್ಕರ ಕ್ಲೋನಿಂಗ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ದೆನ್ ಇನ್ ಕಂಟಿನ್ಯೂಯೇಷನ್ ವಿತ್ ದಟ್ ದ ಪಾರ್ಟ್ 4 ಇಲ್ಲೂ ಕೂಡ ಟೂಲ್ಸ್ ಆಫ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿನೇ ನೀವು ಸ್ಟಡಿ ಮಾಡ್ತೀರಾ. ಸೊ ಅದರಲ್ಲಿ ಯು ವಿಲ್ ಸ್ಟಡಿ ಅಬೌಟ್ ದ ನೆಕ್ಸ್ಟ್ ಟೂಲ್ ದಟ್ ಈಸ್ ಕಾಂಪಿಟೆಂಟ್ ಹೋಸ್ಟ್. ಸೊ ನಿಮಗೆ ರೆಸ್ಟ್ರಿಕ್ಷನ್ ಎನ್ಸೈಮ್ ಬೇಕು, DNA ಎಲ್ಲಿ ಬೇಕು ಅಲ್ಲಿ ನೀವು ಕಟ್ ಮಾಡೋದಕ್ಕೆ ಬೇಸ್ಡ್ ಆನ್ ದ ರೆಸ್ಟ್ರಿಕ್ಷನ್ ಸೈಟ್ಸ್. ದೆನ್ ಮತ್ತು ಅದನ್ನು ರೆಸ್ಟ್ರಿಕ್ಷನ್ ಸೈಟ್ಸಲ್ಲಿ ಕಟ್ ಮಾಡೋದಕ್ಕೆ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಬೇಕಾಗುತ್ತೆ. ವೆಕ್ಟಾರ್ಸ್ ಮಾಡಿರೋವಂಥ DNA ಟ್ರಾನ್ಸ್ಫರ್ ಮಾಡೋದಕ್ಕೆ ಅದಕ್ಕೆ ಇನ್ನೊಂದು ವೆಕ್ಟಾರ್ DNA ಜೊತೆ ಅಟ್ಯಾಚ್ ಮಾಡೋದಕ್ಕೆ ವೆಕ್ಟಾರ್ ಬೇಕಾಗಿರುತ್ತೆ. ಓಕೆ, ದ ವೆಹಿಕಲ್ ಮತ್ತು ಹೋಸ್ಟ್ ಅಂತ ಹೇಳಿದ್ರೆ ಸೊ ಡೈರೆಕ್ಟಾಗಿ DNA ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಅದನ್ನು ಇನ್ನೊಂದು ಸೆಲ್ ಜೊತೆ ನೀವು ಆ್ಯಡಪ್ ಮಾಡಿ ಅದನ್ನು ನೀವು ಬೇರೆ ಒಂದು ಆರ್ಗ್ಯಾನಿಸಮ್ ಒಳಗಡೆ ನೀವು ಅದನ್ನು ಇನ್ಸರ್ಟ್ ಮಾಡ್ತೀರಾ. ಓಕೆ, so this is how you will go for. Now in this class, in this part you will study about the competent host ಬಗ್ಗೆ ಸ್ಟಡಿ ಮಾಡ್ತೀರಾ. ಓಕೆ, ಸೊ we have started with tools of recombinant DNA technology. ಅದರಲ್ಲಿ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್, ಮಾಲಿಕ್ಯುಲರ್ ಸಿಸರ್ಸ್ ಅಂತಲೂ ಕೂಡ ಕರಿತೀವಿ. ಸೊ ವೈ ಬಿಕಾಸ್ ದೆ ವಿಲ್ ಕಟ್ ದ ಸೆಗ್ಮೆಂಟ್ಸ್ ವೇರ್ ಎವರ್ ದೆ ವಾಂಟ್. ಓಕೆ, ದೆನ್ ವೆಕ್ಟರ್ಸ್ ಅಂತ ಪ್ಲಾಸ್ಮಿಡ್ ಬಗ್ಗೆ ಓದಿದ್ರೆ ಇನ್ ದಟ್ PBR 322 ಅಂತ ಪ್ಲಾಸ್ಮಿಡ್ ಆಫ್ ಬೋಲಿವಾರ್ ಆ್ಯಂಡ್ ರಾಡ್ರಿಂಗೇಸ್ ಅಂತ. BR ಅಂತ ಹೇಳಿದರೆ ನೇಮ್ ಆಫ್ ದ 2 ಸೈಂಟಿಸ್ಟ್ ಹೂ ಹ್ಯಾವ್ ಡಿಸ್ಕವರ್ಡ್ ದಿಸ್ ಪರ್ಟಿಕ್ಯುಲರ್ ಪ್ಲಾಸ್ಮಿಡ್, ಇದನ್ನು ಹೇಳಿದ್ದೀರಾ. ಓಕೆ, ಇದು ಒಂದು DNA ಆಗಿರುತ್ತೆ, ಅದರಲ್ಲಿ ನಿಮಗೆ ಬೇಕಾಗಿರುವಂಥ DNA ಇದಕ್ಕೆ ಫಿಕ್ಸ್ ಮಾಡಿರ್ತೀರ. ದೆನ್ ಹೋಸ್ಟ್ ಅಂತ ಹೇಳಿದ್ರೆ ಸೊ ಈ ರೀಕಾಂಬಿನೆಂಟ್ DNA ಏನಿರುತ್ತೆ ಅದನ್ನು ನೀವು ಒಂದು ದಿಸ್ ಇಸ್ ಹೋಸ್ಟ್ ಸೆಲ್, ಡೈರೆಕ್ಟಾಗಿ ಅದನ್ನು ನೀವು ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ಲ. ಸೊ ಇದನ್ನು ಫಸ್ಟ್ ನೀವು ಒಂದು ಹೋಸ್ಟ್ ಸೆಲ್ ಒಳಗಡೆ ಹಾಕ್ತೀರಾ. ರೀಕಾಂಬಿನೆಂಟ್ ಪ್ಲಾಸ್ಮಿಡನ್ನ ಅಥವಾ DNA ಹೋಸ್ಟ್ ಸೆಲ್ ಒಳಗಡೆ ಇನ್ಸರ್ಟ್ ಮಾಡಿ ಈ ಸೆಲ್ಲನ್ನು ನೀವು ಅದನ್ನು ಟ್ರಾನ್ಸ್ಫಾರ್ಮ್ಡ್ ಸೆಲ್ ಆಗಿ ಮಾಡ್ತೀರಾ. ಓಕೆ, ಸೊ ಇದು ನಾರ್ಮಲ್ ಆಗಿರುವಂಥ ಈಕೋಲೈ ಸೆಲ್ಲು. ಸೊ ವಿ ಹ್ಯಾವ್ ಟ್ರಾನ್ಸ್ಫರ್ಡ್ ದ ರೀಕಾಂಬಿನೆಂಟ್ DNA ಇಂಟು ದಿಸ್ ಹೋಸ್ಟ್ ಸೆಲ್ ಆ್ಯಂಡ್ ನೌ ದಿಸ್ ನಾರ್ಮಲ್ಸ್ ಈಕೋಲೈ ಸೆಲ್ ಅಥವಾ ಹೋಸ್ಟ್ ಸೆಲ್ಲು ಇವಾಗ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಆಗುತ್ತೆ. ವೈ ಇಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮ್ಡ್ ಸೆಲ್? ಬಿಕಾಸ್ ಅಲಾಂಗ್ ವಿತ್ ಇಟ್ಸ್ ಓನ್ DNA ಮೆಟೀರಿಯಲ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ದ rDNA ಮೆಟೀರಿಯಲ್, ಅದು ಕೂಡ ಐತೆ ಇಲ್ಲಿ. ಸೊ ಈ ಸೆಲ್ಲನ್ನು ಇವಾಗ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಅಂತ ಹೇಳ್ತೀವಿ. ಸೊ ದಿಸ್ ಈಕೋಲೈ ದಿಸ್ ಇಸ್ ಕಾಲ್ಡ್ ಆಸ್ ಯೋರ್ ಹೋಸ್ಟ್ ಸೆಲ್. Okay, now we'll study some of the features about the host cell now. So competent host ಅಂತ ಹೇಳಿದ್ರೆ ಇದನ್ನು ಇಟ್ ಈಸ್ ಯೂಸ್ಡ್ ಫಾರ್ ದ ಟ್ರಾನ್ಸ್ಫಾರ್ಮೇಷನ್ ವಿತ್ ರಿಕಾಂಬಿನೆಂಟ್ DNA. ಓಕೆನಾ, ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀರಾ ನಾರ್ಮಲ್ ಸೆಲ್ಲಿಗೆ ಟ್ರಾನ್ಸ್ಫಾರ್ಮ್ ಸೆಲ್ಲಾಗಿ ಕನ್ವರ್ಟ್ ಮಾಡೋದಕ್ಕೆ ಯು ಆರ್ ಯೂಸಿಂಗ್ ದಿಸ್ ಕಾಂಪಿಟೆಂಟ್ ಹೋಸ್ಟ್. ಫಾರ್ ವಾಟ್? ರೀಕಾಂಬಿನೆಂಟ್ DNA ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೋಸ್ಕರ ನಾರ್ಮಲ್ ಸೆಲ್ಲಿಂದ ಹೋಸ್ಟ್ ಸೆಲ್ಲಿಂದ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಅಂತ ಕನ್ವರ್ಟ್ ಮಾಡೋದಕ್ಕೆ ವಾಟ್ ಯು ಆರ್ ಡೂಯಿಂಗ್ ಇಸ್ ಯು ಆರ್ ಆ್ಯಡಿಂಗ್ ಆರ್ ಇನ್ಸರ್ಟಿಂಗ್ ದ ರೀಕಾಂಬಿನೆಂಟ್ DNA. So for this you are using the competent host. Okay, why it is used? For the transformation with recombinant DNA you are using. Okay, ಸೊ ಇಲ್ಲಿ ಯಾಕೆ ಹೋಸ್ಟ್ ಬೇಕಾಗತ್ತೆ? ಬರೀ DNA ಮಾತ್ರ ನಾವು ಯಾಕೆ ಇನ್ಸರ್ಟ್ ಮಾಡೋದಕ್ಕಾಗೋದಿಲ್ಲ? ವೈ ಕಾಂಟ್ ವಿ ಇನ್ಸರ್ಟ್ ಓನ್ಲಿ ದ DNA ಆಫ್ ಅವರ್ ಚಾಯ್ಸ್? ರೀಕಾಂಬಿನೆಂಟ್ ಆಗಿರ್ಬೋದು ಮತ್ತು ಅಥವಾ ನಿಮಗೆ ಬೇಕಾಗಿರುವಂಥ DNA ಸ್ಟ್ರೆಚ್ಚನ್ನು ಡೈರೆಕ್ಟಾಗಿ ಯಾಕೆ ಇನ್ಸರ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ವೈ ವಿ ಹ್ಯಾವ್ ಟು ಗೋ ಫಾರ್ ದ ಹೋಸ್ಟನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಯಾಕೆ ಮಾಡಬೇಕು? ಓಕೆ, ಅದನ್ನು ಇಲ್ಲದೆ ನೀವು ಯಾಕೆ ಮಾಡೋದಕ್ಕಾಗೋದಿಲ್ಲ ಅನ್ನೋದು. ಸೊ ಹಿಯರ್ ಯು ಹ್ಯಾವ್ ಅ ರೀಸನ್ ವೈ ಸೆಲ್ ಮುಖಾಂತರ ಹೋಗ್ತೀರಾ, ಬರೀ DNA ಮುಖಾಂತರ ಹೋಗೋದಿಲ್ಲ. ಯು ಆರ್ ನಾಟ್ ಡೈರೆಕ್ಟ್ಲಿ ಇನ್ಸರ್ಟಿಂಗ್ ದ DNA ಬಟ್ ಇನ್ಸ್ಟೆಡ್ ಯು ಆರ್ ಪುಟ್ಟಿಂಗ್ ದ DNA ಇನ್ಸೈಡ್ ದ ಹೋಸ್ಟ್ ಸೆಲ್ ಆ್ಯಂಡ್ ಯು ಆರ್ ಪುಟ್ಟಿಂಗ್ ದಟ್ ಹೋಸ್ಟ್ ಸೆಲ್ ಆರ್ ಯು ಆರ್ ಅಲೋವಿಂಗ್ ದಟ್ ಹೋಸ್ಟ್ ಸೆಲ್ ಓಕೆ ಟು ಇನ್ಕ್ರೀಸ್ ದಟ್ ನಂಬರ್ ಆಫ್ ದ DNA ಆಫ್ ಯುವರ್ ಚಾಯ್ಸ್. ಹಿಯರ್ ವೈ? ಬಿಕಾಸ್ DNA ಈಸ್ ಹೈಡ್ರೋಫಿಲಿಕ್ ಮಾಲಿಕ್ಯೂಲ್. ಸೊ ಹೈಡ್ರೋಫಿಲಿಕ್ ಅಂತ ಹೇಳಿದ್ರೆ ವಾಟರ್ ಲವ್ವಿಂಗ್ ಮಾಲಿಕ್ಯೂಲ್ ಅಂತ. ಓಕೆ, ಸೊ ಇಟ್ ಕೆನಾಟ್ ಪಾಸ್ ಥ್ರೂ ಸೆಲ್ ಮೆಂಬ್ರೇನ್. ಅದು ವಾಟರ್ ಲವಿಂಗ್ ಇರೋದ್ರಿಂದ ಸೆಲ್ ಮೆಂಬ್ರೇನ್ ಅಲ್ಲಿ ಪಾಸ್ ಆಗೋದಕ್ಕಾಗೋದಿಲ್ಲ. ಇಟ್ ಕೆನಾಟ್ ಪಾಸ್ ಫ್ರಮ್ ಸೆಲ್ ಟು ಸೆಲ್. ವೈ? ಬಿಕಾಸ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್. ಓಕೆ,
ಸೊ ವಾಟರ್ ಲವಿಂಗ್ ಇರೋದ್ರಿಂದ ಇಟ್ ವಿಲ್ ನಾಟ್ ಕಂಬೈನ್ಡ್ ವಿತ್ ದಟ್ ಫ್ಯಾಟಿ ಲೇಯರ್. ಓಕೆ, ಸೊ ನೀವು ಆಯಿಲಲ್ಲಿ ಒಂದು ಡ್ರಾಪ್ ಆಫ್ ವಾಟರ್ ಹಾಕಿದ್ರೆ ಮಿಕ್ಸಪ್ ಆಗೋದಿಲ್ಲಲ್ಲ. ಸೊ ಅದೇ ಥರ ಇಲ್ಲಿ DNA ಈಸ್ ಯೋರ್ ಓಕೆ ವಾಟರ್ ಲವಿಂಗ್. ಇಟ್ ಈಸ್ ಲೈಕ್ ವಾಟರ್. ಓಕೆ, ಆ್ಯಂಡ್ ದಟ್ ಸೆಲ್ ಮೆಮ್ಬ್ರೇನ್ ಈಸ್ ಲೈಕ್ ದಟ್ ಆಯಿಲ್. ಸೊ ಅದಕ್ಕೋಸ್ಕರ ದ DNA ಈಸ್ ಹೈಡ್ರೋಫಿಲಿಕ್, ಸೊ ಇಟ್ ಕ್ಯಾನಾಟ್ ಪಾಸ್ ಥ್ರೂ ದ ಸೆಲ್ ಮೆಮ್ಬ್ರೇನ್. ಓಕೆ, ಸೆಲ್ ಮೆಮ್ಬ್ರೇನಿಂದ ಪಾಸ್ ಆಗೋದಕ್ಕಾಗೋದಿಲ್ಲ. ಸೊ ಟು ಅವಾಯ್ಡ್ ದಿಸ್ ಪ್ರಾಬ್ಲಮ್, okay, bacterial cells are treated with a specific concentration of a divalent cation. ಇದಕ್ಕೋಸ್ಕರ ಏನು ಮಾಡ್ತೀರಾ, ಹೋಸ್ಟ್ ಸೆಲ್ಸ್ನ ಅಥವಾ ಬ್ಯಾಕ್ಟೀರಿಯಲ್ ಸೆಲ್ಸ್ನ ನೀವು ಡೈವ್ಯಾಲೆಂಟ್ ಕೆಟಯಾನ್, ದಟ್ ಈಸ್ ಕ್ಯಾಲ್ಶಿಯಮ್, ಎಕ್ಸಾಂಪಲ್ ಕ್ಯಾಲ್ಶಿಯಮ್ ಜೊತೆ ಅದನ್ನು ಟ್ರೀಟ್ ಮಾಡ್ತೀರಾ. ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಇಷ್ಟು ಕಾನ್ಸಂಟ್ರೇಷನ್ ಆಫ್ ಕ್ಯಾಲ್ಶಿಯಮನ್ನು ತೊಗೊಂಡು ಅದಕ್ಕೆ ಬ್ಯಾಕ್ಟೀರಿಯಲ್ ಸೆಲ್ಸ್ ಜೊತೆ ಟ್ರೀಟ್ ಮಾಡ್ತೀರಾ. ವೈ? ಬಿಕಾಸ್ ಸೊ ದ DNA ಎಂಟರ್ಸ್ ದ ಬ್ಯಾಕ್ಟೀರಿಯಮ್ ಥ್ರೂ ದ ಪೋರ್ಸ್ ಇನ್ ದ ಸೆಲ್ ವಾಲ್. ಯಾಕಂತ ಹೇಳಿದರೆ ಸೆಲ್ ವಾಲಲ್ಲಿ ಇರೋವಂಥ ಪೋರ್ಸು ಪ್ಲಾಂಟ್ ಸೆಲ್ಲಲ್ಲಿ ಯೂಶ್ವಲಿ ಇರುತ್ತೆ. ಸೆಲ್ ವಾಲ್ ಈಸ್ ಆಬ್ಸೆಂಟ್ ಇನ್ ಕೇಸ್ ಆಫ್ ಯುವರ್ ಆ್ಯನಿಮಲ್ ಸೆಲ್. ಸೊ ಅದರಲ್ಲಿ ಪೋರ್ಸ್ ಏನು ಕ್ರಿಯೇಟ್ ಆಗಿರುತ್ತೆ, ಬಿಕಾಸ್ ಆಫ್ ದಿಸ್ ಆ್ಯಕ್ಷನ್ ಬಿಟ್ವೀನ್ ದ ಅಯಾನ್ಸ್ ಪೋರ್ಸ್ ಕ್ರಿಯೇಟ್ ಆಗಿರೋದು ನಿಮಗೆ ಆ ಪೋರ್ಸ್ ಮುಖಾಂತರ ನಿಮಗೆ DNA ಒಳಗಡೆ ಎಂಟರ್ ಆಗಲಿ. ಸೊ ದ್ಯಾಟ್ ದ DNA ಎಂಟರ್ಸ್ ದ ಬ್ಯಾಕ್ಟೀರಿಯಮ್ ಥ್ರೂ ದೋಸ್ ಪೋರ್ಸ್ ಅಂತ. ಅದಕ್ಕೋಸ್ಕರ ನೀವು ಸೆಲ್ಲನ್ನು ಕ್ಯಾಲ್ಶಿಯಮ್ ಜೊತೆ ಟ್ರೀಟ್ ಮಾಡ್ತೀರಾ. ಓಕೆ, ಯು ಆರ್ ಮಿಕ್ಸಿಂಗ್ ದಟ್ ಸೆಲ್ಸ್ ಇನ್ ದ ಕ್ಯಾಲ್ಶಿಯಮ್ ಕಂಟೈನಿಂಗ್ ಮೀಡಿಯಮ್. ಓಕೆ, ನೌ ಸಚ್ ಸೆಲ್ಸ್ ಆರ್ ಇನ್ಕ್ಯುಬೇಟೆಡ್ ವಿತ್ ರೀಕಾಂಬಿನೆಂಟ್ DNA ಆನ್ ಐಸ್. ಇವಾಗ ಕ್ಯಾಲ್ಶಿಯಮ್ ಜೊತೆ ಟ್ರೀಟ್ ಮಾಡಿರೋವಂಥ ಸೆಲ್ಸನ್ನು ನೀವೇನು ಮಾಡ್ತೀರಾ, ಇನ್ಕ್ಯುಬೇಟ್ ಮಾಡ್ತೀರಾ ವಿತ್ ರೀಕಾಂಬಿನೆಂಟ್ DNA. ಓಕೆ, ಸೊ DNA ಸಪ್ರೇಟ್ ತೊಗೊಂಡಿದ್ದೀರಾ, ಸೆಲ್ಸ್ನ ಸಪ್ರೇಟ್ ಯು ಆರ್ ಟೇಕಿಂಗ್ ಸಪ್ರೇಟ್ಲಿ ದ ಹೋಸ್ಟ್ ಸೆಲ್ ಹಿಯರ್. ಓಕೆ, ಐ ವಿಲ್ ಟೆಲ್ ಯು ಆರ್ ಟೇಕಿಂಗ್ ಸಪ್ರೇಟ್ಲಿ ದ ಹೋಸ್ಟ್ ಸೆಲ್ಸ್. ಓಕೆ, ಆ್ಯಂಡ್ ಯು ಆರ್ ಟ್ರೀಟಿಂಗ್ ದ ಹೋಸ್ಟ್ ಸೆಲ್ ವಿತ್ ದ ಕ್ಯಾಲ್ಶಿಯಮ್. ಓಕೆ, ದೆನ್ ಈ ಟ್ರೀಟ್ ಮಾಡುವಾಗ ಅದ್ರ ಜೊತೆಗೆ ವಾಟ್ ಯು ಆರ್ ಡೂಯಿಂಗ್ ಇಸ್ ಯು ಆರ್ ಆ್ಯಡಿಂಗ್ ದ ರೀಕಾಂಬಿನೆಂಟ್ DNA. ಓಕೆ, ಆ್ಯಂಡ್ ಯು ಆರ್ ಇನ್ಕ್ಯುಬೇಟಿಂಗ್ ಇನ್ ಐಸ್ ಹಿಯರ್. ಸೊ ಇಷ್ಟನ್ನ ಎಲ್ಲ ನೀವು ಜೊತೆಯಾಗಿ ಮಾಡ್ತೀರಾ. ಇನ್ಕ್ಯುಬೇಟ್ ಅಂತ ಹೇಳಿದ್ರೆ ಯು ಆರ್ ಟ್ರೀಟಿಂಗ್ ದ್ಯಾಟ್ ವಿತ್ ಐಸ್. ಓಕೆ, ಸೊ ದೆನ್ they are placed briefly at 42 degrees centigrade and put them back on the ice. ಮತ್ತೆ ಅದನ್ನು ಹೀಟ್ ಶಾಕ್ ಕೊಡ್ತೀರಾ. ಸೊ ಅಗೇನ್ ಯು ಆರ್ ಹೀಟಿಂಗ್ ದ್ಯಾಟ್ DNA ಪ್ಲಸ್ ಸೆಲ್ಸ್ನ ಎರಡೂ ಸೇರಿಸಿ 42 ಡಿಗ್ರಿ ಸೆಂಟಿಗ್ರೇಡಲ್ಲಿ ಅದನ್ನು ಹೀಟ್ ಶಾಕ್ ಕೊಡ್ತೀರಾ. ಅದಾದಮೇಲೆ ಮತ್ತೆ ಸಡನ್ನಾಗಿ ವಿಲ್ ಪುಟ್ ದ್ಯಾಟ್ ಬ್ಯಾಕ್ ಆನ್ ಟು ದ ಐಸ್. ಮತ್ತೆ ನೀವು ಚಿಲ್ಡ್ ಕಂಡೀಷನಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ದಿಸ್ ಎನೇಬಲ್ಸ್ ದ ಬ್ಯಾಕ್ಟೀರಿಯಾ ಟು ಟೇಕ್ ಅಪ್ ದ ರಿಕಾಂಬಿನೆಂಟ್ DNA. ಓಕೆ, ಈ ಥರ ಮಾಡಿದಾಗ ನಿಮಗೆ ಆ ಬ್ಯಾಕ್ಟೀರಿಯಲ್ ಸೆಲ್ಸ್ ಅಥವಾ ಈಕೊಲೈ ಸೆಲ್ಸ್ ಅಥವಾ ಹೋಸ್ಟ್ ಸೆಲ್ಸ್ ಇದೇನು ಮಾಡುತ್ತೆ, ಬ್ಯಾಕ್ಟೀರಿಯಾನ ಒಳಗಡೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇಟ್ ವಿಲ್ ಟೇಕ್ ಇನ್ ದ DNA. ಓಕೆ, ನಾಟ್ ಬ್ಯಾಕ್ಟೀರಿಯಾ, ಟೇಕ್ ಇನ್ ದ ರಿಕಾಂಬಿನೆಂಟ್ DNA. ಓಕೆ, ಇನ್ಸೈಡ್ ದ್ಯಾಟ್. ಸೊ ದಿಸ್ ಈಸ್ ಅಬೌಟ್ ಯೋರ್ ಕಾಂಪಿಟೆಂಟ್ ಹೋಸ್ಟ್. ಯಾವ ಥರ ಕಾಂಪಿಟೆಂಟ್ ಹೋಸ್ಟು DNA ಒಳಗಡೆ ಅಬ್ಸಾರ್ಬ್ ಮಾಡುತ್ತೆ ಅನ್ನೋದು. ಓಕೆ, ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಮಿಷಿನ್ ವೇರ್ ಸೊ ಹೀಟ್ ಮಾಡ್ತೀರಾ ಮತ್ತು ಕೂಲ್ ಮಾಡ್ತೀರಾ. ಯು ಹ್ಯಾವ್ ದ ಐಸ್ ಹಿಯರ್, ಐಸ್ ಕ್ಯೂಬ್ ಇಟ್ಟಿರ್ತೀರಾ. ಸೊ ಯು ಫಾರ್ ಕಂಪ್ಲೀಟ್ ಕೋಲ್ಡ್ ಕಂಡೀಷನಿಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ. ದೆನ್ ಯು ವಿಲ್ ಟೇಕ್ ದ್ಯಾಟ್ ಇನ್ ಟು ದಿಸ್ ಇಸ್ ದ ಇನ್ಕ್ಯುಬೇಟರ್ ವೇರ್ ಯು ವಿಲ್ ಹೀಟ್ ಶಾಕ್ this particular DNA along with the host cell at 42 degrees centigrade. Okay, so competent host in the sense host ಒಳಗಡೆ ನೀವು DNA ನ ಟ್ರಾನ್ಸ್ಫರ್ ಮಾಡೋದಕ್ಕೆ what are the other methods to introduce the foreign DNA or the alien DNA into the host cell. Okay, there are 3 different methods. So 1, 2 and this is 3. First method ಬಂದು micro injection. So second method is ballistics. It is also called as gene gun anta kariteve. And the third method is disarmed pathogen vectors. You are using the disarmed pathogen vectors for the introduction of the foreign DNA into a host cell. So nimge majority agi 100% of your host cell, okay, is the DNA here, is E. coli cell. Okay, now what is micro injection? Here you can see in the diagram, this is the cytoplasm and this blue color one inside that is the nucleus. You are directly injecting the gene through an injection. Tumba small agirutte, very micro injection it will be. Adar mukantara you are
pouring or you are putting inside the nucleus this particular DNA. Recombinant DNA is directly injected into nucleus of an animal cell. Direct ಆಗಿ ನ್ಯೂಕ್ಲಿಯಸ್ ಒಳಗಡೆ ನೀವು ರಿಕಾಂಬಿನೆಂಟ್ DNA ನ ಇಂಜೆಕ್ಟ್ ಮಾಡ್ತೀರಾ. Then what is ballistics or gene gun? Here cells are bombarded with high velocity. What you are doing is ಸೆಲ್ಸ್ನ ಬಂಬಾರ್ಡ್ ಅಂತ ಹೇಳಿದ್ರೆ ಕ್ಲಾಶ್ ಮಾಡ್ತೀರಾ. ಸೆಲ್ ಈಸ್ ಕ್ಲಾಶ್ಡ್ ವಿತ್ ದ ಹೈ ವೆಲಾಸಿಟಿ ಮೈಕ್ರೋ ಪಾರ್ಟಿಕಲ್ಸ್ ಆಫ್ ಗೋಲ್ಡ್ ಆರ್ ಟಂಗ್ಸ್ಟನ್ ಕೋಟೆಡ್ ವಿತ್ DNA. ಓಕೆ, ಗೋಲ್ಡ್ ಮತ್ತು ಟಂಗ್ಸ್ಟನ್ ಪಾರ್ಟಿಕಲ್ಸ್ ಜೊತೆ ಸೆಲ್ಸ್ನ ಕೊಲೈಡ್ ಮಾಡ್ತೀರಾ, ಅಥವಾ ಯು ಆರ್ ಮೇಕಿಂಗ್ ದ ಕೊಲಿಷನ್ ಆರ್ ದ ಬಂಬಾರ್ಡ್ಮೆಂಟ್ ಆಫ್ ದ ಸೆಲ್ಸ್ ವಿತ್ ದಟ್ ಆಫ್ ದ ಮೈಕ್ರೋ ಪಾರ್ಟಿಕಲ್ಸ್ ಆಫ್ ಗೋಲ್ಡ್ ಆ್ಯಂಡ್ ಟಂಗ್ಸ್ಟನ್ ಕೋಟೆಡ್ ವಿತ್ ದ DNA. ಈ ಪಾರ್ಟಿಕಲ್ಸು DNA ಇಂದ ಕೋಟ್ ಆಗಿರುತ್ತೆ. ಕೋಟೆಡ್ ಇನ್ ದ ಸೆನ್ಸ್ ಔಟರ್ ಕವರಿಂಗ್ DNA ಇಂದ ಕವರ್ ಮಾಡಿರ್ತಾರೆ. ಒಳಗಡೆ ಯು ವಿಲ್ ಹ್ಯಾವ್ ದಟ್ ಗೋಲ್ಡ್ ಮೆಟೀರಿಯಲ್. ಇನ್ಸೈಡ್ ದಟ್ ಗೋಲ್ಡ್ ವಿಲ್ ಬಿ ದೇರ್. ಆ ಗೋಲ್ಡನ್ನ DNA ಇಂದ ರ್ಯಾಪ್ ಮಾಡಿರ್ತಾರೆ. ಔಟರ್ ಕವರಿಂಗ್ ಈಸ್ ಮೇಡ್ ಅಪ್ ಆಫ್ ಯುವರ್ DNA. ಸೊ ದಿಸ್ ಮೆಥಡ್ ಇಸ್ ಸೂಟೇಬಲ್ ಫಾರ್ ದ ಪ್ಲಾಂಟ್ಸ್. ಇದನ್ನು ಸೆಲ್ ವಾಲ್ ಇರೋವಂಥ ಸೆಲ್ಸಿಗೆ ಅಂದರೆ ಪ್ಲಾಂಟ್ಸಲ್ಲಿ ತುಂಬ ಈಸಿಯಾಗಿ ನೀವು ಜೀನ್ ಗನ್ನನ್ನು ಯೂಸ್ ಮಾಡ್ತೀರಾ. ಓಕೆ, ದೆನ್ ಸೊ ಡಿಸ್ಆರ್ಮ್ಡ್ ಪ್ಯಾಥೋಜನ್ ವೆಕ್ಟರ್ಸ್ ಅಂತ ಹೇಳಿದ್ರೆ ವೆನ್ ಇಟ್ ಇನ್ಫೆಕ್ಟ್ಸ್ ದ ಸೆಲ್ ಟ್ರಾನ್ಸ್ಫಾರ್ಮ್ಡ್ ರಿಕಾಂಬಿನೆಂಟ್ DNA ಇಂಟು ದ ಸೆಲ್. ಕೆಲವೊಂದು ಪ್ಯಾಥೋಜನ್ಸ್ನ ಯೂಸ್ ಮಾಡ್ತೀರಾ. ವಾಟ್ ಆರ್ ಪ್ಯಾಥೋಜನ್ಸ್? ದೀಸ್ ಆರ್ ದ ಡಿಸೀಸ್ ಕಾಸಿಂಗ್ ಆರ್ಗನಿಸಮ್. ಇದ್ರದ್ದು ಫಂಕ್ಷನ್ ಏನಾಗಿರುತ್ತೆ ಅಂದರೆ, ಒಂದು ನಾರ್ಮಲ್ ಸೆಲ್ಗೆ ಅಟ್ಯಾಕ್ ಮಾಡಿದಾಗ ಅದರಲ್ಲಿ ಇರೋವಂಥ ಜೆನೆಟಿಕ್ ಮೆಟೀರಿಯಲನ್ನು ಆ ನಾರ್ಮಲ್ ಸೆಲ್ ಒಳಗಡೆ ಸೆಂಡ್ ಮಾಡಿಬಿಡುತ್ತೆ. ಸೆಂಡ್ ಮಾಡಿ ಇನ್ಫೆಕ್ಷನನ್ನು ಸ್ಪ್ರೆಡ್ ಮಾಡುತ್ತೆ. ಸೊ ಇಟ್ಸ್ ಹೋಲ್ ಆ್ಯಂಡ್ ಸೋಲ್ ಫಂಕ್ಷನ್ ಇಸ್ to make its DNA or an RNA to enter inside the host cell. ನಾರ್ಮಲ್ ಇರೋವಂಥ ಅಥವಾ ಹೋಸ್ಟ್ ಇರೋವಂಥ ಸೆಲ್ ಒಳಗಡೆ ಅದರದ್ದಾದಂಥ ಇನ್ಫೆಕ್ಷನ್ ಕಾಸ್ ಮಾಡುವಂಥ ವೈರಲ್ ಪಾರ್ಟಿಕಲ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ DNA ಆಗಿರ್ಬೋದು, ಅದನ್ನು ಆ ವೈರಸ್ಸು ಅಥವಾ ಬ್ಯಾಕ್ಟೀರಿಯಾ ಒಳಗಡೆ ಇನ್ಸರ್ಟ್ ಮಾಡುತ್ತೆ. ಸೊ ಇಲ್ಲಿ ಏನು ಮಾಡ್ತೀರಾ, ಆ ಒಂದು ಪ್ಯಾಥೋಜನನ್ನು ಯೂಸ್ ಮಾಡಿಕೊಂಡು ವೆಕ್ಟರಾಗಿ ಯೂಸ್ ಮಾಡ್ತೀರಾ. ಆ ಪ್ಯಾಥೋಜನ್ ಒಳಗಡೆ ನಿಮಗೆ ಬೇಕಾಗಿರುವಂಥ DNA ಮೆಟೀರಿಯಲ್ನ ಇನ್ಸರ್ಟ್ ಮಾಡ್ತೀರಾ. ಸೊ ದಟ್ recombinant DNA is transferred into the host cell. Okay, so then these are the three different methods which are used as an alternate to introduce the alien DNA into the host. Next in the next part in detail I'll be dealing with all the 6 steps which are involved in the process of recombinant DNA technology. So first is isolation of the genetic material, that is the DNA. Second, cutting of the DNA at the specific location by using the restriction endonuclease enzymes. And third is amplification of the gene of interest using PCR. PCR is polymerase chain reaction. ಅದೇನು ಜೀನ್ ತೊಗೊಂಡಿರ್ತೀರ ಅದನ್ನು ಮಿಲಿಯನ್ಸ್ ಆರ್ ಬಿಲಿಯನ್ಸಲ್ಲಿ ನೀವು ಆಂಪ್ಲಿಫೈ ಮಾಡ್ತೀರಾ. ಯು ಆರ್ ಇನ್ಕ್ರೀಸಿಂಗ್ ದ ನಂಬರ್, ದಟ್ ಈಸ್ ಕಾಲ್ಡ್ ಆಸ್ ಆಂಪ್ಲಿಫಿಕೇಶನ್. ಫೋರ್ತ್ ಇಸ್ ಇನ್ಸರ್ಷನ್ ಆಫ್ ದ ರಿಕಾಂಬಿನೆಂಟ್ DNA ಇಂಟು ದ ಹೋಸ್ಟ್. ಒನ್ಸ್ ತುಂಬ ಕಾಪೀಸ್ ಮಾಡಾದ್ಮೇಲೆ ಆ ಕಾಪಿನ ನೀವು DNA, ದಟ್ ರಿಕಾಂಬಿನೆಂಟ್ DNA ಆರ್ ದಿಸ್ ಕಾಪಿ ಆಫ್ ದ ಜೀನ್ ಯು ಆರ್ ಇನ್ಸರ್ಟಿಂಗ್ ಇಂಟು ದ ಹೋಸ್ಟ್ ಸೆಲ್, ದಟ್ ಈಸ್ ಯುವರ್ ಈಕೋಲೈ ಸೆಲ್. ಈಕೋಲೈ ಸೆಲ್ಲಲ್ಲಿ ಇನ್ಸರ್ಟ್ ಮಾಡಿದಾಗ ಅದು ಮಲ್ಟಿಪ್ಲಿಕೇಶನ್ ಆಗಿ ಎಲ್ಲ ಕಾಪೀಸು ನಿಮಗೆ ಮಲ್ಟಿಪ್ಲೈ ಆಗ್ತಾ ಬರುತ್ತೆ. ದೆನ್ ಯು ವಿಲ್ ಆಬ್ಟೈನ್ ದಟ್ ಫಾರಿನ್ ಜೀನ್ ಪ್ರಾಡಕ್ಟ್. ಅದು ಬಾಡಿ ಹೋಸ್ಟ್ ಸೆಲ್ಲಿಂದ ನೀವು ಜೀನ್ ಪ್ರಾಡಕ್ಟನ್ನು ತಗೊಂಡು ಇಲ್ಲಿ ಗೋ ಫಾರ್ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಸೊ ಇನ್ ದ ನೆಕ್ಸ್ಟ್ ಪಾರ್ಟ್ ಯು ವಿಲ್ ಬಿ ಡೀಲಿಂಗ್ ವಿತ್ ಆಲ್ ದಿಸ್ ಸ್ಟೆಪ್ ಒನ್ ಬೈ ಒನ್ ಇನ್ ಡೀಟೇಲ್. ಓಕೆ, ಇಷ್ಟು 6 ಸ್ಟೆಪ್ಸ್ ನಿಮಗೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ before ending this, let me tell you once again what you have studied. So part 2 ಅಲ್ಲಿ restriction enzymes ಆಗಿತ್ತು, part 3 ಅಲ್ಲಿ cloning vectors ಆಗಿತ್ತು. In this part 4 you started with competent host. So competent host ನ ಯಾಕೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಏನು ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಅಥವಾ ರಿಕಾಂಬಿನೆಂಟ್ DNA ಏನಿರುತ್ತೆ, ಪ್ಲಾಸ್ಮಿಡ್ ಅಂತ ಹೇಳಿದ್ರೆ ಇಟ್ ಈಸ್ ಅ DNA, ದಟ್ಸ್ ಆಲ್. ಓಕೆ, ಈ DNA ಡೈರೆಕ್ಟಾಗಿ ಯು ಕಾಂಟ್ ಅಲೌ ದಟ್ ಟು ಮಲ್ಟಿಪ್ಲೈ. ಸೊ ಇದನ್ನು ಸೆಲ್ ಒಳಗಡೆ ಇನ್ಸರ್ಟ್ ಮಾಡ್ತೀರಾ ಆ್ಯಂಡ್ ದೆನ್ ಯು ಆರ್ ಕನ್ವರ್ಟ್ ಯುವರ್ ನಾರ್ಮಲ್ ಸೆಲ್ ಆರ್ ಹೋಸ್ಟ್ ಸೆಲ್ ಇಂಟು ಅ ಟ್ರಾನ್ಸ್ಫಾರ್ಮ್ಡ್ ಹೋಸ್ಟ್ ಸೆಲ್. ಓಕೆ, so what is competent host? You use this competent host for transformation with recombinant DNA. So what you'll do is, DNA is a hydrophilic molecule, water hating molecule, water loving molecule, so it cannot pass through the cell membrane. ಅದಕ್ಕೋಸ್ಕರ ಏನು ಮಾಡ್ತೀರಾ, ಟು ಅವಾಯ್ಡ್ ದಿಸ್ ಪ್ರಾಬ್ಲಮ್ ವಾಟ್ ಯುಲ್ ಡೂ ಇಸ್, ಬ್ಯಾಕ್ಟೀರಿಯಲ್ ಸೆಲ್ಸನ್ನ ಅಥವಾ ಈಕೋಲೈ ಸೆಲ್ಸನ್ನ ಅಥವಾ ಹೋಸ್ಟ್ ಸೆಲ್ಸನ್ನ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಆಫ್ ಕ್ಯಾಲ್ಶಿಯಂ ಜೊತೆ ಟ್ರೀಟ್ ಮಾಡ್ತೀರಾ. ಮಾಡಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೆಲ್ ವಾಲ್ಸಲ್ಲಿ ಪೋರ್ಸ್ ಕ್ರಿಯೇಟ್ ಆಗುತ್ತೆ. ಆ ಪೋರ್ಸ್ ಮುಖಾಂತರ ನಿಮಗೆ DNA ಈಸಿಯಾಗಿ ಎಂಟರ್ ಆಗುತ್ತೆ. ಓಕೆ,
ದೆನ್ ವಾಟ್ ಯುಲ್ ಡೂ ಇಸ್, ಇದು ಈಸಿಯಾಗಿ ಎಂಟರ್ ಆಗೋದಕ್ಕೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಯುಲ್ ಡೂ 3 ಸ್ಟೆಪ್ಸ್. ಇನ್ ದ ಫಸ್ಟ್ ಸ್ಟೆಪ್ ಯುಲ್ ಇನ್ಕ್ಯುಬೇಟ್ ದ ಸೆಲ್ ವಿತ್ ದ ರಿಕಾಂಬಿನೆಂಟ್ ಡಿ ಎನ್ ಎ ಆನ್ ಐಸ್. ಐಸಲ್ಲಿ ಎರಡು ಸೆಲ್ ಮತ್ತು ಡಿ ಎನ್ ಎ, ರಿಕಾಂಬಿನೆಂಟ್ ಡಿ ಎನ್ ಎ ಎರಡೂ ಕೂಡ ಇನ್ಕ್ಯುಬೇಟ್ ಅಂತ ಹೇಳಿದ್ರೆ ಕೋಲ್ಡ್ ಕಂಡೀಷನಲ್ಲಿ ಇಡ್ತೀರಾ. ಆಮೇಲೆ ಮತ್ತೆ ಅದನ್ನು 42 ಡಿಗ್ರಿ ಸೆಂಟಿಗ್ರೇಡಲ್ಲಿ ಹೀಟ್ ಶಾಕ್ ಮಾಡ್ತೀರಾ. ಸೆಲ್ಸ್ ಮತ್ತು ರಿಕಾಂಬಿನೆಂಟ್ ಡಿ ಎನ್ ಎ. ರಿಕಾಂಬಿನೆಂಟ್ ಡಿ ಎನ್ ಎ ಅಂದರೆ ಏನು, ನಾರ್ಮಲ್ ಡಿ ಎನ್ ಎ ಜೊತೆಗೆ ನಿಮಗೆ ಬೇಕಾಗಿರುವಂಥ ಡಿ ಎನ್ ಎ ಅಥವಾ ಪೀಸ್ ಆಫ್ ಜೀನ್ ಅದಕ್ಕೆ ನೀವು ಅಟ್ಯಾಚ್ ಮಾಡಿರ್ತೀರ. ಓಕೆ, ದೆನ್ ಅಗೇನ್ ಯುಲ್ ಪುಟ್ ಆಫ್ಟರ್ ಹೀಟ್ ಶಾಕ್ ಸಡನ್ನಾಗಿ ಅದನ್ನು ಐಸ್ ಮೇಲೆ ಹಾಕ್ತೀರಾ. ಈ ಥರ 3 ಸ್ಟೆಪ್ ನೀವು ಮಾಡಿದಾಗ ಏನಾಗುತ್ತೆ, ದಿಸ್ ಎನೇಬಲ್ಸ್ ದ ಬ್ಯಾಕ್ಟೀರಿಯಾ ಟು ಟೇಕ್ ಅಪ್ ದ ರಿಕಾಂಬಿನೆಂಟ್ ಡಿ ಎನ್ ಎ. ನೆಕ್ಸ್ಟ್, ದ ಕಾಂಪಿಟೆಂಟ್ ಹೋಸ್ಟ್ ಹಿಯರ್. ಅದರ್ ಮೆಥಡ್ಸ್ ನಾನು ಒಂದು ಹೇಳಿದೆ, ಫಸ್ಟ್ ಯುಲ್ ಇನ್ಕ್ಯುಬೇಟ್ ಆನ್ ದ ಐಸ್ ಕ್ಯೂಬ್, ದೆನ್ ಯುಲ್ ಹೀಟ್ ಶಾಕ್ ಅಟ್ 42 ಡಿಗ್ರಿ ಸೆಂಟಿಗ್ರೇಡ್, ಮತ್ತು ನೀವು ಐಸ್ ಕ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ದಿಸ್ ಇಸ್ ಒನ್ ಮೆಥಡ್. ಅನದರ್ 3 ಮೆಥಡ್ಸ್ ಆರ್ ವಿಚ್ ಆರ್ ಯೂಸ್ ಟು ಇಂಟ್ರೊಡ್ಯೂಸ್ ದ ಏಲಿಯನ್ ಡಿ ಎನ್ ಎ ಇಂಟು ದ ಹೋಸ್ಟಸ್ ಆರ್ ಏಲಿಯನ್ ಆರ್ ಫಾರಿನ್ ಅಥವಾ ರಿಕಾಂಬಿನೆಂಟ್ ಡಿ ಎನ್ ಎ. ಮೈಕ್ರೋ ಇಂಜೆಕ್ಷನ್ ಅಂತ ಹೇಳಿದ್ರೆ, ಡೈರೆಕ್ಟ್ಲಿ ಯುಲ್ ಇಂಜೆಕ್ಟ್ ದ ರಿಕಾಂಬಿನೆಂಟ್ ಡಿ ಎನ್ ಎ ಇಂಟು ದ ನ್ಯೂಕ್ಲಿಯಸ್ ಆಫ್ ದ ಆನಿಮಲ್ ಸೆಲ್. ಹಿಯರ್ for the plant cell, what you will do is you will use the ballistics or gene gun. Here cells are bombarded with high velocity microparticles of gold or tungsten coated with the DNA. This method is suitable for the plants here. So next what you will do is disarmed pathogen vectors. ಅದನ್ನು ಪ್ಯಾಥೋಜನ್ಸನ್ನ ವೆಕ್ಟಾರ್ಸ್ ಆಗಿ ಯೂಸ್ ಮಾಡ್ತಿದ್ದೀರಾ. ಪ್ಯಾಥೋಜನ್ this will attack the host cell and convert that normal cell into infected cell. ಓಕೆ, ಸೊ ಅದನ್ನು ನಿಮಗೆ ಬೇಕಾಗಿರೋಂಥ ಡಿ ಎನ್ ಎ ಇದ್ರೊಳಗಡೆ ಇನ್ಸರ್ಟ್ ಮಾಡಿ ಅದನ್ನು ಹೋಸ್ಟ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡೋ ಥರ ಮಾಡ್ತೀರಾ. ಸೊ ದೀಸ್ ಆರ್ ದ 3 ಮೆಥಡ್ಸ್ ಆ್ಯಂಡ್ ಸೊ ದೀಸ್ ಆರ್ ದ ಸ್ಟೆಪ್ಸ್ ಫಾರ್ ದ ಪ್ರಾಸೆಸ್ ಆಫ್ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ಐಸೋಲೇಷನ್ ಆಫ್ ಜೀನ್ ಮೆಟೀರಿಯಲ್, ಕಟ್ಟಿಂಗ್ ಆಫ್ ದ ಡಿ ಎನ್ ಎ at specific location, amplification of gene of interest using polymerase chain reaction, insertion of the recombinant DNA into the host cell, 5th obtaining the foreign gene product, and the 6th is downstream processing. So with this I'll stop today's class. So thank you students.